ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಿಂದಾಬಾದ್ ಜಿಂದಾಬಾದ್ BSF ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. BSF ಜಿಂದಾಬಾದ್. ರವಿಕುಮಾರ್ ಅವರಿಗೆ ಧಿಕ್ಕಾರ, ಧಿಕ್ಕಾರ, ರವಿಕುಮಾರ್ ಅವರಿಗೆ ಧಿಕ್ಕಾರ, ಧಿಕ್ಕಾರ, ನಾರಾಯಣ ಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ, ನಾರಾಯಣ ಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೆ ಹೋರಾಟ. ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಬದ್ರೆಯವರು ಮತ್ತು ನಮ್ಮ ನೇತೃತ್ವದ ಸಂಘಟನೆ 21ನೇ ತಾರೀಕು ನಡೆದಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಘಟನೆಯನ್ನು ಕುರಿತು ಧರಣಿ ಸತ್ಯಾಗ್ರಹನ ಮಾಡೋದ್ರ ಜೊತೆಗೆ ಜಿಲ್ಲಾಧಿಕಾರಿಗಳವರ ಮುಖಾಂತರ ಮುಖ್ಯಮಂತ್ರಿಗೆ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಕೊಡ್ತಾ ಇದ್ದೆ. 21ನೇ ತಾರೀಕು ಛಲವಾದಿ ನಾರಾಯಣಸ್ವಾಮಿ ಅವರು ಗುಲ್ಬರ್ಗಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಜಿಲ್ಲೆಯ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಮತ್ತು ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿ ಅವರ ಚರಿತ್ರೆಯನ್ನು ವಧೆ ಮಾಡಬೇಕು, ಖರ್ಗೆ ಅವರ ಫ್ಯಾಮಿಲಿಯನ್ನು ಕುಗ್ಗಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿ ಚಿತ್ತಾಪುರಕ್ಕೆ ಹೋಗ್ತಾರ. ಚಿತ್ತಾಪುರದಲ್ಲಿ ಅವರು ಇಲ್ಲಿ ಅಸಭ್ಯವಾಗಿ ಮಾತಾಡಿರ್ತಕ್ಕಂಥ ಮಾತನ್ನು ವಿರೋಧಿಸಿ ಅಲ್ಲಿಯ ಕಾರ್ಯಕರ್ತರು ನೀ ಕ್ಷಮೆ ಕೇಳಬೇಕು ನಾರಾಯಣಸ್ವಾಮಿ ಅಂತ ಕೇಳಿದಾಗ 1-2 ತಾಸು ಆದಮೇಲೆ ಇಲ್ಲ ನಾ ಕ್ಷಮೆ ಕೇಳ್ತೀನಿ, ನನಗೆ ಯಡಿಯೂರಪ್ಪ ಬೈದಾರ, ನಾನು ಪ್ರಿಯಾಂಕ್ ಖರ್ಗೆ ಅವರನ್ನು ಆ ಗಾದೆ ಮಾತು ಹೇಳೋದ್ರ ಮುಖಾಂತರ ಮಾಡಬಾರ್ದಾಗಿತ್ತು, ತಪ್ಪಾಗ್ಯದ ಅಂತ ಕೇಳಿ ಕ್ಷಮೆ ಕೇಳಿ ಬೆಂಗಳೂರಿಗೆ ಹೋದ ಮೇಲೆ ಉದ್ದೇಶಪೂರ್ವಕವಾಗಿ ನಾನು ಗುಲ್ಬರ್ಗದಲ್ಲಿ ಖರ್ಗೆ ಫ್ಯಾಮಿಲಿ ವಿರುದ್ಧ ಮತ್ತು ಕಾಂಗ್ರೆಸ್ನ ವಿರುದ್ಧ ಬೆಂಕಿ ಹಚ್ಚಿ ಬಂದೀನಿ. ನೀವು ಇಡೀ ಬೆಂಗಳೂರಿನ ರಾಜ್ಯದ BJP ಸರ್ಕಾರ, BJP ಪಕ್ಷ ಗುಲ್ಬರ್ಗಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಸ್ವಲ್ಪ ಬೆಂಕಿ ಹಚ್ಚಿ ಬರೋಣ ನಡೀರಿ ಅಂತ ಇಡೀ ಬೆಂಗಳೂರಿನ ವಿಜೇಂದ್ರ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಕಾರಜೋಳ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಅನೇಕ MLAಗಳನ್ನು ಕರ್ಕೊಂಡ್ಬಂದು 24ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಿಂತು ಸುಳ್ಳು ಅಪಪ್ರಚಾರ ಮಾಡೋದ್ರ ಮುಖಾಂತರ ಖರ್ಗೆ ಅವರ ಫ್ಯಾಮಿಲಿಯನ್ನು ತೇಜೋವಧೆ ಮಾಡಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ರವಿಕುಮಾರ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರನ್ನು RSS ಮತ್ತು BJP ಬಾಲಂಗೋಚಿ ಥರ ವಿರುದ್ಧ ಮಾತಾಡೋದ್ರ ಜೊತೆಗೆ ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಯ ವಿರುದ್ಧ ರವಿಕುಮಾರ್ ಅವರು ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿರತಕ್ಕಂಥವರು ಅಂತಕ್ಕಂಥ ಮಾತು ಹೇಳೋದ್ರ ಜೊತೆಗೆ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಬಂದು ಕೋರ್ಟ್ ಹೇಳಿದ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳನ್ನ ಕ್ಷಮೆ ಕೇಳ್ತೀನಿ, ಆ ರೀತಿ ಮಾತಾಡಬಾರ್ದಾಗಿತ್ತು, ನಾನು ಅವಸರದಲ್ಲಿ ಮಾತಾಡೀನಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇವತ್ತು ನಾರಾಯಣಸ್ವಾಮಿ ಅವರು ಗುಲ್ಬರ್ಗಕ್ಕೆ ಬಂದಾರ. ಆದ್ರೆ ನಾವು ಕೇಳ್ತೀವಿ, ನೀವು ಮಾತಾಡಿರ್ತಕ್ಕಂಥ ಮಾತು ಎಂಥದ್ದು? ಜಿಲ್ಲಾಧಿಕಾರಿಗಳ ವಿರುದ್ಧ ಇಂಥ ಮಾತು ನೀವು ಆಡಬೇಕಾಗಿತ್ತೇನು ಅಂತಕ್ಕಂಥ ವಿಚಾರ ನಿಮ್ಗೆ ತಿಳಿಲಿಲ್ಲೇನು? ನೀವು ಪ್ರತಿನಿತ್ಯ ಈ ನಾಡಿನಲ್ಲಿ ಸಂಸ್ಕೃತಿಯೇ ನಂಬುದು, ನಾವೇ ಸಂಸ್ಕೃತಿ ಅಂತವ್ರು, ನಾವು RSS BJPದವ್ರು ಇದ್ರೇನೆ ಈ ದೇಶ ಸರಿಯಾಗಿ ನಡಿಲಕ್ಕಂತಕ್ಕಂಥ ಮಾತನ್ನು ದಿನನಿತ್ಯ ಮಾತಾಡ್ತಕ್ಕಂಥವ್ರು ಯಾವ ರೀತಿ ಈ ರೀತಿ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಆಯಿತು? ನೀವು ಒಬ್ಬ ನಿಷ್ಠಾವಂತ ಮೇಘಣ್ಣ ಅಂತಕ್ಕಂಥ ಒಬ್ಬ ಅಡಿಷನಲ್ SP ಅವರು ಮತ್ತು ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶಂಕರ್ ಗೌಡರು ಮತ್ತು ಚಂದ್ರಶೇಖರ್ ತಿಗಡಿ ವಿರುದ್ಧ ನೀವು ಮಾತಾಡ್ತೀರಿ. ಅವರು ಈ ಸರ್ಕಾರದ ಬೂಟ್ ನೆಕ್ತಕ್ಕಂಥ ಅಧಿಕಾರಿಗಳು ಅಂತಕ್ಕಂಥ ಮಾತನ್ನು ನೀವು ಹೇಳ್ತೀರಿ. ಆದರೆ ನೀವು ಅಧಿಕಾರದಲ್ಲಿದ್ದಾಗ ಕೂಡ ಇದೇ ಅಧಿಕಾರಿಗಳು ನಿಮ್ಮನ್ನು ಕಾಯ್ತಕ್ಕಂಥವ್ರು, ನಿಮ್ಮ ರಕ್ಷಣೆ ಮಾಡಿರ್ತಕ್ಕಂಥವ್ರು. ಆದರೆ ಆಗ ಇದ್ದ ಅಧಿಕಾರಿಗಳು ಸರ್ಕಾರ ಚೇಂಜ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಅದ? ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ಯಾವ ಸರ್ಕಾರ ಇರ್ತದ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ಅಧಿಕಾರಿಗಳ ಕೆಲಸ. ಆದರೆ ನೀವು ಹೊಟ್ಟೆ ಕಿಚ್ಚಿಗಾಗಿ ಅಥವಾ BJP ಉಳಿಸ್ಬೇಕು ಅಥವಾ RSSನವರು ಹೇಳಿದ ಪ್ರಕಾರ ದಲಿತ ಅಧಿಕಾರಿಗಳು ಒಬ್ಬ ಮುಸ್ಲಿಂ ಜಿಲ್ಲಾಧಿಕಾರಿಗಳ ವಿರುದ್ಧ ಉದ್ದೇಶಪೂರ್ವಕವಾಗಿ ನೀವು ಮಾತಾಡಿ ಈ ದಲಿತರು ಮತ್ತು ಹಿಂದುಳಿದ ವರ್ಗದವರು ರೊಚ್ಚಿಗೀಳಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನೀವು ಗುಲ್ಬರ್ಗ ಜಿಲ್ಲೆಯಲ್ಲಿ ನೀವು ಆ ರೀತಿಯ ಚಲನವಲನ ಮಾಡ್ತಾ ಇದ್ದೀರಿ. ಆ ಕಾರಣಕ್ಕಾಗಿ RSS ಮತ್ತು BJP ಅವರು ಛಲವಾದಿ ನಾರಾಯಣಸ್ವಾಮಿ ದಲಿತ,
ಮತ್ತು ಎನ್ ರವಿಕುಮಾರ್ ಒಬ್ಬ ಹಿಂದುಳಿದ ವರ್ಗ ಇವರನ್ನೇ ಮುಂದೆ ಮಾಡಿ ಗುಲ್ಬರ್ಗ ಜಿಲ್ಲೆ ಶಾಂತಿಯಿಂದ ಇರಬಾರ್ದು, ಇದು ಯಾವತ್ತು ಅಶಾಂತಿಯಿಂದ ಕೂಡಬೇಕು ಅಂತಕ್ಕಂಥದನ್ನ ಇವರನ್ನೇ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರನ್ನ ಮುಂದೆ ಬಿಟ್ಟು ನೀವೇನು ಇಲ್ಲಿ ಆಟ ಮಾಡ್ತಾ ಇದ್ದೀರಿ. ಇದು ಶರಣರ ನಾಡು, ಇದು ಬಸವಣ್ಣರ ನಾಡು, ಇದು ಅಂಬೇಡ್ಕರ್ ಅವರ ಭೂಮಿ. ಇಲ್ಲಿ ನಿಮ್ಮ ಕೋಮುವಾದವನ್ನ ನಡೆಯಲ್ಲ ಅಂತಕ್ಕಂಥದ್ದು ಇವತ್ತು ಸಾಂಕೇತಿಕವಾಗಿ ಧರಣಿ ಮಾಡೋದ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಮೊನ್ನೆ ಮಾತಾಡಿದ್ರಿ ಸರ್ಕಾರದಲ್ಲಿ, ಯಾವ ಮನುಷ್ಯ ಯಾವ ರಾಜಕಾರಣಿ ಕೋಮು ಗಲಭೆಗೆ ಅಥವಾ ವಾತಾವರಣ ಕೆಡಿಸ್ಲಿಕ್ಕೆ ಮಾತಾಡ್ತಾನ ಅಂಥವ್ರ ವಿರುದ್ಧ ಸೋಮೋಟೋ ಕೇಸು ಮಾಡಬೇಕು ಅಂತಕ್ಕಂಥದ್ದು ನೀವು ಸರ್ಕಾರದವ್ರು ಏನು ಮಾಡಿದಿರಿ, ಅದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾರ್ಯಾರು BJPದವರು RSS ದವರು ಅವ್ರ ರೀತಿ ಮಾತಾಡ್ತಾರ, ನೀವು ಸರ್ಕಾರದವರು, ನೀವು ಪೊಲೀಸ್ ಇಲಾಖೆದವರು ಸ್ವತಃನೇ ಕೇಸ್ ಮಾಡಬೇಕು. ನೀವು ಒಂದು ವೇಳೆ ತಾವು ಮಾಡಲಿಲ್ಲ ಅಂತಂದ್ರೆ ನಾವು ದಲಿತ ಸಂಘರ್ಷ ಸಮಿತಿ ಎಲ್ಲ ಗೆಳೆಯರು ತಮ್ಮ ವಿರುದ್ಧ ಕೂಡ ನಾವು ಮಾತಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದ. ಆ ಕಾರಣಕ್ಕಾಗಿ ನೀವು ಕೂಡಲೇ ನಾರಾಯಣಸ್ವಾಮಿ ಮತ್ತು ಛಲವಾದಿ ಎನ್ ರವಿಕುಮಾರ್ ಅವರ ಆ ಸದನದಿಂದ ಅವರನ್ನು ಹೊರಗಾಕಿ ಅವರನ್ನು ವಜಾಗೊಳಿಸಬೇಕು ಅಂತಕ್ಕಂಥದನ್ನ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿ ಮತ್ತು ಇಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ಮನವಿ ಮಾಡ್ಕೊತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಸಾಂಕೇತಿಕ ಧರಣಿ ಮಾಡೋದ್ರಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರದ ಮೇಲೆ ಒತ್ತಡವನ್ನ ತರ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಯಾಕೆ ಉದ್ದೇಶಪೂರ್ವಕವಾಗಿ ಅವರು ಮಾಡಿರ್ತಕ್ಕಂಥದ್ದು ಒಬ್ಬ ಮುಸ್ಲಿಂ ಮಹಿಳೆ ಅನ್ನೋ ಕಾರಣಕ್ಕಾಗಿ ಅವರು ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಮಹಿಳೆ ಮತ್ತು ಮೈನಾರಿಟಿ ಇದ್ದಾಳ ಅವ್ರಿಗೆ ಅಂದ್ರೆ ಇಡೀ ಈ ಭಾಗದಾಗ ಹೆಚ್ಚು ಜನರು ರೊಚ್ಚಿಗೀಳಬೇಕು ಅನ್ನೋ ಕಾರಣಕ್ಕಾಗಿ ಅವರು BJPದವರು ಮತ್ತು RSSದವರು ಒಳ ಅಜೆಂಡಾ ಯಾರ ಮಹಿಳೆಗೂ ಅವರು ಸಾಂತ್ವನ ಹೇಳಲ್ಲ, ಯಾರಿಗೂ ಆದ್ಯತೆ ಕೊಡಲ್ಲ. ಅವ್ರ ಉದ್ದೇಶನೇ ಅವ್ರ ಹಿಂದೆ ಅವರು ಮನುವಾದದಿಂದ ಬಂದಿರತಕ್ಕಂಥವ್ರು. ಯಾವ ಮಹಿಳೆಗೂ ಮನೆಯಿಂದ ಹೊರಗಡೆ ಬಿಡ್ಬೇಕಂತಕ್ಕಂಥದ್ದು ಅವರು ಮನುವಾದ, ಅವರು ಸತಿ ಸಹಗಮನ ಮಾಡಿರ್ತಕ್ಕಂಥದ್ದು ಮನುವಾದ, ಅವ್ರ ಮನೆಯಿಂದ ಹೆಣ್ಮಕ್ಳನ್ನ ಯಾವ ಸಂದರ್ಭದಲ್ಲೂ ಮಹಿಳೆ ಸಮಾನವಾಗಿ ಇರಬಾರ್ದು ಅಂತಕ್ಕಂಥ ಬಯಸಿರ್ತಕ್ಕಂಥವ್ರು. ಅವ್ರ ಪಕ್ಷ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಡ್ಲಿಕ್ಕಾಗಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಖರ್ಗೆ ಅವರ ವಿರುದ್ಧ ಮತ್ತು ಮೇಘಣ್ಣವರ ವಿರುದ್ಧ ಮತ್ತು ಜಿಲ್ಲಾಧಿಕಾರಿಯ ವಿರುದ್ಧ ಇವರು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಇವ್ರ ಮನಸ್ಸು ಯಾವಾಗಲೂ ಕ್ಲಿಯರ್ ಇಲ್ಲ, ಇವ್ರ ಸ್ಪಷ್ಟತೆನೇ ಇಲ್ಲ, ಇವ್ರು ಬೆಂಕಿ ಹಚ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ಸಮಾಜಕ್ಕೆ ನಾವು ಹೇಳ್ತಾ ಇದ್ದೀವಿ. ನಾವು ಅದೇ ಹೇಳಕತ್ತೀವಲ್ಲ, ಇವರು ದಲಿತ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ಲಕತ್ತಾರ, ಅವ್ರಿಗೆ ಒಳ್ಳೆ ಕೆಲಸ ಮಾಡಬಾರ್ದು, ಎಲ್ಲಿ ಅಶಾಂತಿ ಆಗೋ ರೀತಿಯಲ್ಲಿ ನಡ್ಕೋಬೇಕು. ಇಲ್ಲಿ ಒಬ್ಬ ನಿಷ್ಠಾವಂತ ಅಡಿಷನಲ್ SP ಮೇಘಣ್ಣವರು ಮತ್ತು ಶಂಕರ್ ಗೌಡ್ರು ಬಹಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ಲಕತ್ತಾರ. ಅವ್ರ ಹೆಸರು ಯಾವ ರೀತಿ ಕೆಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ಇವರು ತಂದಿರ್ತಕ್ಕಂಥವ್ರು. ಭಾಷಣದಲ್ಲಿ ಅಧಿಕಾರಿಗಳ ಹೆಸರು ಯಾಕೆ ತರಬೇಕು? ಇವರ ಉದ್ದೇಶನೇ ಈ ವಾತಾವರಣ ಕೆಡಿಸ್ಲಿಕ್ಕಿರ್ತಕ್ಕಂಥದ್ದು. ಹೇಳಿ ಸರ್. ಏನು ಕಳೆದ 24ನೇ ತಾರೀಕಿಗೆ ಗುಲ್ಬರ್ಗ ಚಲೋ ಅಂತಕ್ಕಂಥ ಒಂದು ಕಾರ್ಯಕ್ರಮ BJPಯವರು ಹಮ್ಮಿಕೊಂಡಿದ್ರು. ಅವ್ರ ಆರೋಪ ಏನದ ಅಂತಂದ್ರೆ ಕಲಬುರಗಿ ರಿಪಬ್ಲಿಕ್ ಆಗ್ತಾ ಇದೆ ಅಂತಕ್ಕಂಥದ್ದು. ಅವ್ರು ಎಷ್ಟು ಮೂರ್ಖರಾರ ಅಂತಕ್ಕಂಥದ್ದು ಇದು ಒಂದೇ ಸಾಬೀತಾಗ್ತದೆ. ಕಲಬುರಗಿ ಎಲ್ಲಿ ರಿಪಬ್ಲಿಕ್ ಅನ್ನದ? ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನಪ್ಪ ಅಂತಂದ್ರೆ 371 ಜಾರಿಗೆ ತಂದ್ರು, ಅದು ರಿಪಬ್ಲಿಕನ್ ಆಗ್ತದ. ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಮಂಜೂರು ಮಾಡ್ಕೊಂತಂದ್ರೆ ಅದು ರಿಪಬ್ಲಿಕನ್ ಆಗ್ತದ. ಇವತ್ತೇನಪ್ಪ ಅಂದ್ರೆ ಎಲ್ಲ ಬಡವರಿಗೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರಿಗೆ ಏನಪ್ಪ ಅಂದ್ರೆ ಜಯದೇವ ಆಸ್ಪತ್ರೆ ಅಂತಕ್ಕಂಥದ್ದು, ಇವತ್ತು ಕ್ಯಾನ್ಸರ್ ಆಸ್ಪತ್ರೆ ಅಂತಕ್ಕಂಥದ್ದು, ಇವತ್ತು ಬೇರೆ ಬೇರೆ ಆಸ್ಪತ್ರೆಗಳಂತೂ ಮೆಡಿಕಲ್ ಕಾಲೇಜ್ ತೆಗ್ದಾರ, ಅದು ESI ತೆಗ್ದಾರ. ಇವೆಲ್ಲ ಏನು ರಿಪಬ್ಲಿಕನ್ ಆಗ್ತವ? ಎಷ್ಟೋ ಯೋಜನೆಗಳು ಪ್ರಿಯಾಂಕಾ ಖರ್ಗೆ ಅವರು ಏನಪ್ಪ ಅಂದ್ರೆ ಚಿತ್ತಾಪುರ ತಾಲೂಕಕ್ಕೆ ಮತ್ತು ಜಿಲ್ಲೆಯಲ್ಲಿ ಮೊನ್ನೆ ಮುಖ್ಯಮಂತ್ರಿಯವರು ಸಭೆ ಜಿಲ್ಲಾಧಿಕಾರಿಗಳ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಸಭೆ ಕರೆದಾಗ ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ 7 ತಾಲೂಕಕ್ಕೆ ಮಿನಿ ವಿಧಾನಸೌಧ ಮಾಡ್ಬೇಕಂತ ಹೇಳಿ ಮಂಜೂರಾತಿ ಕೊಟ್ಟಿರ್ತಕ್ಕಂಥದ್ದು. HKDBದಿಂದ ಏನಪ್ಪ ಅಂದ್ರೆ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆದಾಗ ಎಲ್ಲ ಕಡೆ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಎಲ್ಲಿ ರಿಪಬ್ಲಿಕನ್ ಆಗ್ತದ? ಆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಾಗ ಏನಪ್ಪ ಅಂದ್ರ ಇವತ್ತು ಮಾನ್ಯ ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಇಲ್ಲಿ ರಿಪಬ್ಲಿಕನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಏನಪ್ಪ ಅಂದ್ರೆ ಈ ಮಾತುಗಳು ವಾಪಸ್ ತಗೋಬೇಕು. ಆಮೇಲೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಏನಪ್ಪ ಅಂದ್ರೆ ಇಲ್ಲಿ ಗುಲ್ಬರ್ಗಲ್ಲಿ ಇರ್ತಕ್ಕಂಥ ಸಮಸ್ತ ನಾಗರಿಕರು ಮತ್ತು ಎಲ್ಲರೂ ಏನಪ್ಪ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಗುಲ್ಬರ್ಗ ರಿಪಬ್ಲಿಕನ್ ಆಗ್ತಾ ಇದೆ, ಯಾರು ರಿಪಬ್ಲಿಕನ್ ಮಾಡ್ತಾ ಇದ್ದಾರ?
ರಿಪಬ್ಲಿಕನ್ ಮಾಡಲು ಹೊರಟಿರ್ತಕ್ಕಂಥವ್ರು BJP ಅವರು. ಹಳ್ಳಿಯವರು ಹೇಳ್ದಂಗೆ ಏನಪ್ಪ ಅಂದ್ರೆ ಇಲ್ಲಿ ಒಬ್ಬ ಹಿಂದುಳಿದ ವಿಧಾನಸಭೆ ಸದಸ್ಯರಿಗೆ ಬಿಟ್ಟು ಮತ್ತು ಒಬ್ಬ ದಲಿತ ಸದಸ್ಯನಿಗೆ ಬಿಟ್ಟು ಏನಪ್ಪ ಅಂದ್ರೆ ನಮ್ಮಲ್ಲೇ ಎತ್ತಿ ಕಟ್ಟೋದು, ಜಾತಿ ಧರ್ಮ ಪ್ರಚೋದನಾತ್ಮಕವಾಗಿ ಮಾತಾಡ್ತಕ್ಕಂಥದ್ದು, ಇವೆಲ್ಲ ಮಾಡ್ತಕ್ಕಂಥದ್ದು. ಇದು ಗುಲ್ಬರ್ಗ ರಿಪಬ್ಲಿಕನ್ ಅಲ್ಲ. ಗುಲ್ಬರ್ಗ ಒಂದೇನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕಂತಕ್ಕಂಥ ನಿಟ್ಟಿನಾಗ ಕನಸು ಕಾಣ್ತಕ್ಕಂಥವ್ರು ಮಾನ್ಯ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಆಮೇಲೆ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು. ಅಭಿವೃದ್ಧಿ ಪರವಾಗಿ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಜಾತಿವಾದಿಗಳು, ಅದು ಕಾಂಗ್ರೆಸ್ ಇರ್ಬೋದು BJP ಆಗಿರ್ಬೋದು, ರಾಜಕೀಯ ಅಧಿಕಾರ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ದಲಿತ ಏನು ನಾಯಕರ ಅದನ್ನ ಇಲ್ಲಿ ಏನಪ್ಪ ಅಂದ್ರೆ BJP ಮತ್ತು ಕಾಂಗ್ರೆಸ್ ಅವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ BJP ಹೊರತುಪಡಿಸಿ ಕಾಂಗ್ರೆಸ್ ಅವ್ರು ಸಹಿಸ್ಕೊತ ಆಗ್ತಾ ಇಲ್ಲ. ಇಲ್ಲಿ ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಇವತ್ತು ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು, ಬುದ್ಧಿವಂತರು ಅರ್ಥ ಮಾಡ್ಕೊಳ್ಬೇಕು. ಖರ್ಗೆ ಅವರು ಏನಪ್ಪ ಅಂದ್ರೆ ಇದು ಒಂದು ಕಲಬುರಗಿ ಜಿಲ್ಲೆ ಏನಪ್ಪ ಅಂದ್ರೆ ಹೊಸ ನಿಟ್ಟಿನಾಗ ಇದು ಇತಿಹಾಸವನ್ನು ಬದಲಾಯಿಸೋಸ್ಕರ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ರ, ಅದಕ್ಕೆ ಅವ್ರಿಗೆ ಸಹಕಾರ ಮಾಡ್ಬೇಕು ಅಂತಕ್ಕಂಥದ್ದು. ಮತ್ತು ಹಳ್ಳಿಯವ್ರು ಹೇಳ್ದಂಗ ಯಾವಾಗೂ ಏನಪ್ಪ ಅಂದ್ರೆ ರಮೇಶ್ ಕುಮಾರ್ ಅವರು ಕ್ಷಮಾರ್ಪಣೆಗೆ ಅರ್ಹರಲ್ಲವರು. ನಾವು ಈ ವೇದಿಕೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ, ನೀವು ಯಾವ ಕಾರಣಕ್ಕೆ ಏನಪ್ಪ ಅಂದ್ರೆ ಅವರಿಗೆ ಕ್ಷಮಾರ್ಪಣೆ ಪತ್ರ ಕೊಡಬಾರ್ದು, ಅವರಿಗೆ ಕ್ಷಮಾರ್ಪಣೆ ಮಾಡಬಾರ್ದು ಅಂತಕ್ಕಂಥದ್ದು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ.